ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮನೆಯ ಯಾವ ಸ್ಥಾನ ಕೆಟ್ಟಿದ್ರೆ ಮನುಷ್ಯನಿಗೆ ಕೆಡುಕಾಗುತ್ತೆ, ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ತಿಳ್ಕೊಳ್ಳೋದರ ಜೊತೆಗೆ ಈ ದಿನದ ವಿಶೇಷತೆ ಹಾಗೂ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆ ಏನು ಅಂತ? ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಹರಿ ಓಂ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಅನ್ನದಾತರಿಗೂ, ದೇಶವನ್ನು ಕಾಯುವಂಥ ಎಲ್ಲ ನಿತ್ಯ ನಿರಂತರವಾಗಿ ಸೇವಾ ವರ್ಗವನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ಸೈನಿಕರಿಗೂ, ಹಾಗೆ ನಮ್ಮೆಲ್ಲರ ಬದುಕಿಗೂ ಕೂಡ ಸಾರಥಿಯಾಗಿರ್ತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕನ್ನು ಕೂಡ ಸನ್ಮಂಗಳವಾಗಿ ಇಡಲಿ ಅಂತೇಳಿ ಅವಳ ಅರಿದಾವರುಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಏನಪ್ಪ ಅಂದರೆ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ, ಅದರಲ್ಲೂ ಕೂಡ ವಿಶೇಷವಾಗಿ ವಸಂತ ಋತುವಿನ ಚೈತ್ರ ಮಾಸ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷದ ಪಂಚಮಿ ಉಪರಿಷಷ್ಠಿ ಇರತಕ್ಕಂಥದ್ದು. ಇವತ್ತು ಇನ್ನು ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ, ಅದರಲ್ಲೂ ಕೂಡ ಏನಪ್ಪ ಅಂದರೆ ಮಂಗಳವಾರ ಜ್ಯೇಷ್ಠ ನಕ್ಷತ್ರ, ಬುಧ ಮತ್ತು ಕುಜರ ಸಂಯೋಜನೆ ಬಂದಾಗ ಏನಾಗುತ್ತೆ, ಬುಧ ಮತ್ತು ಕುಜನು ಕೂಡ ಸಹಜವಾಗಿ ಪ್ರಾಕೃತಿಕವಾಗಿ ಅದರಲ್ಲೂ ಕೂಡ ಸಾಂದರ್ಭಿಕವಾದಂಥ ಸ್ವಲ್ಪ ಶತ್ರುತ್ವಗಳಿರ್ತಕ್ಕಂಥದ್ದಾಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ನಮ್ಮ ಬದುಕಿನಲ್ಲೂ ಕೂಡ ಸಾಂದರ್ಭಿಕ ಶತ್ರುಗಳಿರ್ತಕ್ಕಂಥದ್ದಾಗುತ್ತೆ. ಹೇಗೆ ಅಂದರೆ, ಒಂದು ಕಷ್ಟ ಬಂದಾಗ ಕೂಡ ಶತ್ರುತ್ವ ಇರ್ತಕ್ಕಂಥದ್ದು. ಯಾಕೆಂದರೆ ಸುಖ ಅದು ಒಂಟಿಯಾಗಿ ಬಂದರೆ, ಸಿಂಗಲ್ ಆಗಿ ಬಂದರೆ ಕಷ್ಟ ಸೈನ್ಯ ಸಮೇತವಾಗಿ ಬರುತ್ತಂತೆ. ಹಾಗಾಗಿ ಈ ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಸಹಜವಾಗಿ ವಯೋಮಾನಕ್ಕೆ ಸಹಜವಾಗಿ ಬಂದಾಗ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಅಥವಾ ತುಂಬ ಚಿಕ್ಕ ವಯಸ್ಸಲ್ಲಿ ಕಷ್ಟ ಬಂದುಬಿಟ್ರೆ ಅವ್ರ ಕೈಲಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬ ವಯೋಮಾನಕ್ಕೆ ವಯೋವೃದ್ಧರ ಆದಮೇಲೆ ಕಷ್ಟ ಬಂದಾಗಲೂ ತಡ್ಕೊಳ್ಳೋಕ್ಕಾಗಲ್ಲ. ಇದು ಏನಕ್ಕೆ ಕಾರಣ? ಒಂದು ಸಮಯ ಕಾರಣ, ಗ್ರಹಸ್ಥಿತಿ ಗೋಚಾರ ಸ್ಥಿತಿ ಕಾರಣ, ಎರಡನೇದಾಗಿ ನಮ್ಮ ನಿರ್ಧಾರಗಳ ಕಾರಣ, ಮೂರನೇದಾಗಿ ಸ್ವಯಂಕೃತ ಅಪರಾಧಗಳು ಕಾರಣ, ಇನ್ನು ಶತ್ರುತ್ವ ಅಂತಕ್ಕಂಥದ್ದು ಇರುತ್ತೆ. ಒಬ್ಬರು ಏಳಿಗೆಯನ್ನು ಕಾಣದೆ ಅವರು ಸಹಿಸದೇ ಇರತಕ್ಕಂಥದ್ದು. ಮನುಷ್ಯನಿಗೆ ಏನಾಗ್ಬಿಟ್ಟಿದೆ, ಅವನ ಆಲೋಚನೆಗಳಿಗಿಂತ ಮಿಗಿಲಾಗಿ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ನೀವೇನು ಮಾಡಬೇಡಿ. ಏನು ಮಾಡ್ತೀರಪ್ಪ ಅಂದರೆ, ಮಂತ್ರಕ್ಕೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತೂ ದೈವತ ಅಂತೇಳಿ ಈ ಮಂತ್ರಕ್ಕೆ ಅಷ್ಟು ಮಹತ್ವ ಇದೆ. ಆಮೇಲೆ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥದ್ದು ಯಾರಪ್ಪ ಅಂದರೆ ಸುಬ್ರಹ್ಮಣ್ಯ ಅಂದರೆ ಷಣ್ಮುಖನಾಥ ಅಂತ ನಾವು ಕರಿತೀವಿ, ಸ್ವಾಮಿನಾಥ ಅಂತ ಕರಿತೀವಿ. ಈಶ್ವರನಿಗೆ ಗುರುವಾದನು ಓಂಕಾರವನ್ನು, ಈಶ್ವರನಿಗೆ ಆ ಒಂದು ಓಂಕಾರವನ್ನು ಕೊಟ್ಟಂಥ ಆ ಒಂದು ಮಹಾಮಹಿಮನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನು. ಹಾಗಾಗಿ ನೀವು ಏನು ಮಾಡಬೇಕು, ಶತ್ರುಚ್ಛೇದೈಕ ಮಂತ್ರಂ ಸಕಲಮುಪನಿಷದ್ವಾಕ್ಯ ಸಂಪೂಜ್ಯ ಮಂತ್ರಂ ಸಂಸಾರೋತ್ತಾರಕ ಮಂತ್ರಂ ಸಮಪುಚಿತ ತಮಸ್ಸಂಗ ನಿರ್ಯಾಣ ಮಂತ್ರಂ ಅಂತೇಳಿ ಎಲ್ಲ ರೀತಿಯಲ್ಲೂ ಕೂಡ ಸಂಸಾರೋಚ್ಚಾರಕ ಮಂತ್ರಂ, ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಂಸಾರದಲ್ಲಿರ್ತಕ್ಕಂಥಂದರೆ ಸಾಂಸಾರಿಕವಾಗಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥದ್ದು. ಶತ್ರುಚ್ಛೇದೈಕ ಮಂತ್ರಂ, ಶತ್ರುಗಳನ್ನು ಛೇದನ ಮಾಡ್ತಕ್ಕಂಥ ಮಂತ್ರ. ಯಾವ ಮಂತ್ರ ಅಂದರೆ ಒಂದು ಯಾಕಂದರೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ಮಂತ್ರನೇ. ನಾವೇನಾಗ್ಬಿಟ್ಟಿದೆ, ನಮಗೆ ಈ ಮಂತ್ರ ಬೇಡ, ಆ ಮಂತ್ರನ ಉಪದೇಶ ಮಾಡ್ಕೊಳ್ಳೋಣ, ಆ ಮಂತ್ರ ಬೇಡ, ಈ ಮಂತ್ರ. ಯಾಕಂದರೆ ಒಂದು ಮಂತ್ರಕ್ಕೆ ಎಲ್ಲವನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಯಾವ ಮಂತ್ರಪ್ಪ ಅಂದರೆ ಓಂ ಶರವಣ ಭವಾಯ ನಮಃ. ಇಷ್ಟೇ, ಓಂ ಶರವಣ ಭವಾಯ ನಮಃ. ನಿಮಗೆ ಮದುವೆಯಲ್ಲಿ ಸಮಸ್ಯೆಗಳಾಗ್ತಿದೆಯಾ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗ್ತಿದೆಯಾ, ಗಂಡ ಹೆಂಡ್ತಿರು ಇಬ್ಬರು ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸೂಕ್ಷ್ಮ ಸ್ವಭಾವದವನು. ಅವನನ್ನು ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿ, ಅನನ್ಯವಾಗಿ ಭಕ್ತಿಯಿಂದ ಈ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡಿ, ಎಲ್ಲಿ ಬೇಕಾದರೂ ಹೋಗಬೇಕಾದ್ರೆ, ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ, ಎಲ್ಲಿ ಬೇಕಾದರೂ ಕೂಡ ಸಮಚಿತ್ತತೆಯಿಂದ ಶುದ್ಧ ಮನಸ್ಸಿನಿಂದ
ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದ ಅರಿಷಡ್ ವರ್ಗಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಈಗ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯ ಈ ದಿನದ ಫಲ ಹೇಗಿದೆ ಗುರುಜಿ? ಬಹಳ ಮುಖ್ಯವಾಗಿ ಗುರುಗಳ ಅಥವಾ ಆ ಒಂದು ಗ್ರಹಗಳ ಪ್ರಾರ್ಥನೆ ನಮ್ಮ ಬದುಕಿನಲ್ಲಿ ನಿರಂತರವಾಗಿ ಕೂಡ ನಮಗೆ ಆಗಬಹುದಾದಂಥ ಅಡೆತಡೆಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ನಾವು ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ನೀವೇನು ಮಾಡಬೇಕು, ಪ್ರತಿನಿತ್ಯವೂ ಕೂಡ ಗುರುವಿನ ಪ್ರಾರ್ಥನೆ, ಗ್ರಹಗಳ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಶೇಷತೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಸನ್ಮಂಗಳವು ಸಿಗಲಿ ಅಂತೇಳಿ, ವಿಶೇಷವಾಗಿ ಎಲ್ಲವೂ ಕೂಡ ಸಮೃದ್ಧವಾಗಲಿ ಅಂತೇಳಿ ಆ ಒಂದು ಅನನ್ಯವಾಗಿ ಗ್ರಹಗಳ ಪ್ರಾರ್ಥನೆಯೊಂದಿಗೆ ರಾಶಿಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ, ಏಕೆಂದರೆ ಮಿತ್ರರಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಉನ್ನತ ಅಧಿಕಾರಿಗಳಿಂದ ಸ್ವಲ್ಪ ಏನಾದರೂ ಕಳವಳ ಬರ್ತಕ್ಕಂಥದ್ದು ಅಥವಾ ನಿಮ್ಮ ಮೇಲೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಸ್ವಲ್ಪ ಕೀರ್ತಿಗೆ ವಿಶೇಷವಾಗಿ ಏನಾದರೂ ನಷ್ಟ ಆಗ್ತಕ್ಕಂಥದ್ದು. ಇಷ್ಟು ದಿನಗಳಿಂದ ನೀವೇನೋ ಒಂದು ಹೆಸರನ್ನು ಪಡ್ಕೊಂಡು ಬಂದಿರ್ತೀರ, ಆನೆಸ್ಟ್ ಅಂತಕ್ಕಂಥದ್ದು, ಅದರಲ್ಲಿ ಏನಾದರೂ ಕೂಡ ಹುನ್ನಾರಗಳನ್ನು ನಡೆಯತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಸ್ಥಾನಭ್ರಷ್ಟತೆ ಅಂತಕ್ಕಂಥದ್ದು, ಅಂದರೆ ನೀವು ಇರತಕ್ಕಂಥ ಕ್ಷೇತ್ರದಲ್ಲಿ ಹುನ್ನಾರಗಳು ನಡೆಯತಕ್ಕಂಥದ್ದಾಗಿರುತ್ತೆ, ವರ್ಗಾವಣೆ ಆಗ್ತಕ್ಕಂಥದ್ದು, ಹೀಗೆ ಏನಾದರೂ ಆ ವೃತ್ತಿರಂಗದಲ್ಲಿ ಏನಾದರೂ ಕೂಡ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರು ಸಹಕಾರ ಕೊಡ್ತಕ್ಕಂಥದ್ದು, ಸಜ್ಜನರೊಟ್ಟಿಗೆ ಇವತ್ತಿನ ದಿವಸ ಸಮಯವನ್ನು ವ್ಯಯಿಸುವಂತಹ ಒಂದು ಸುಸಂದರ್ಭ ವೃಷಭರಾಶಿಯವರಿಗೆ. ಹಾಗಾಗಿ ವಿಶೇಷವಾಗಿ ವೃಷಭರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುರ್ನಮಾಮ್ಯಹಂ ಅಂತೇಳಿ ಆ ಒಂದು ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಕಾರ್ಯಹಾನಿ ಆಗ್ತಕ್ಕಂಥದ್ದು, ಏನೋ ಕೆಲಸ ಕಾರ್ಯಾದಿಗಳಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದಾಯಾದಿಗಳಿಂದ ಇವತ್ತಿನ ದಿವಸ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಸ್ವಲ್ಪ ಧನಕ್ಷಯವಾಗ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಅದರಲ್ಲೂ ಕೂಡ ಮಾತಿಗೆ ಮಾತು ಬೆಳೆಯತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಮೌನವನ್ನು ವಹಿಸ್ತಕ್ಕಂಥದ್ದು ತುಂಬ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಉಗ್ರಂ ಆಂಜನೇಯಾಯ ನಮಃ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೋಜವಂ ಮಾರುತು ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿ ಇವತ್ತಿನ ದಿವಸ ಸ್ವಲ್ಪ ಸಾಲಬಾಧೆ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತು ವೃದ್ಧಿ ಆದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಅಂದುಕೊಂಡದ್ದು ನಿಮಗೆ ಸಿಗದೇ ಇರತಕ್ಕಂಥದ್ದಾಗಿರ್ತದೆ. ಸ್ವಲ್ಪ ಎಚ್ಚರವಾಗಿರಿ. ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಗುರುಭಕ್ತಿಯನ್ನು ಇವತ್ತಿನ ದಿವಸ ನೀವು ತೋರಿಸೋದ್ರಿಂದ ಶುಭವಾಗುತ್ತೆ. ರಾಜಸಮಾನರಾಗಿರ್ತಕ್ಕಂಥವ್ರನ್ನ ಇವತ್ತಿನ ದಿವಸ ಭೇಟಿ ಆಗ್ತಕ್ಕಂಥ ಸುಯೋಗ ಕಟಕರಾಶಿಯವರಿಗೆ. ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ಬರು ಕಾಲರ್ ಇದ್ದಾರೆ, ಮಂಗಳಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಯಾದಗಿರಿ ಜಿಲ್ಲೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿ. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 9 ರೀ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಗುರುಜಿ, ನೀವು ರೀ? ಗುರುಗಳ ಅನುಗ್ರಹ ಇದೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಏನು ನಿಮ್ಮ ಪ್ರಶ್ನೆ? ನನ್ನ ಮಗನ ಬಗ್ಗೆ ಕೇಳೋದಿತ್ತು. ಏನು ಮಗ ಏನು ಮಾಡ್ತಿದ್ದಾರೆ? ಫಸ್ಟ್ PUC ಮುಗಿತ್ರಿ ಗುರುಗಳೇ, ಸೆಕೆಂಡ್ PUC. ಏನು ತೊಂದರೆ ಇಲ್ವಲ್ಲ? ಚೆನ್ನಾಗಿ ಓದ್ತಿದ್ದಾನಲ್ಲ? ಚೆನ್ನಾಗಿ ಗೊತ್ತಿದೆ. ಹಾಂ, ಏನು ಸಮಸ್ಯೆ ಏನು ಮತ್ತೆ? ಏನಿಲ್ಲ ರೀ, ಅವನು ಅಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾಗೆ, ಅದಕ್ಕೆ ಕೇಳಿದ್ದೀರಿ ಸರ್ ಗುರುಜಿ. ಖಂಡಿತ ಒಳ್ಳೆಯದಾಗುತ್ತೆ. ಗುರುಗಳ ದರ್ಶನ ಮಾಡಿ, ಗುರುಗಳ ಅನುಗ್ರಹ ಇದೆ ನಿಮ್ಮ ಕುಟುಂಬಕ್ಕೆ, ಖಂಡಿತ ಒಳ್ಳೆಯದಾಗುತ್ತೆ. ಯಾವುದೇ ಚಿಂತೆ ಮಾಡುವ ಅಗತ್ಯ ಇಲ್ಲ. ಅವ್ರು ಏನು ಓದಬೇಕು ಅಂದ್ಕೊಂಡಿದ್ದಾರೋ ಸಹಕಾರ ಮಾಡಿ ಸಂತೋಷವಾಗಿ ಎಲ್ಲವೂ ಕೂಡ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮನೆ ದೇವರ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ಇದ್ದಾರೆ ಗುರುಜಿ, ಭಾಗ್ಯ ಅಂತ. ನಮಸ್ತೆ ಮಾ. ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ. ಇನ್ನು ಮನೆಯ ಸ್ಥಾನದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮನೆಯ ಯಾವ ಸ್ಥಾನ ಕೆಟ್ಟಿದ್ರೆ ಮನುಷ್ಯನಿಗೆ ಕೆಡಕಾಗುತ್ತೆ ಅಂತ. ಮನೆ ಅನ್ನೋದು ನಿಜವಾಗ್ಲೂ ನಮ್ಮ ಅಂತರಾತ್ಮದ ಒಂದು ಜೀವ. ಮುಖ್ಯವಾಗಿ ನಾವು ವಾಸ್ತುಪುರುಷ ಅಂತೇಳಿ ನಾವು ವಾಸ್ತುವನ್ನು
ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದರೆ ಒಂದು ಕ್ರಮಾನುಸಾರ ಅಂತಕ್ಕಂಥದ್ದು ಇರುತ್ತೆ. ಈಗ ಸೋಮಸೂತ್ರ ಬ್ರಹ್ಮಸೂತ್ರ ಅಂತೇಳಿ ಮನೆಗೆ ಬಹಳ ಮುಖ್ಯವಾಗಿ ನಾವು ಆಯವರ್ಗಗಳನ್ನು ಅನುಸಂಧಾನ ಮಾಡಬೇಕಾದ್ರೆ ಆ ಎಲ್ಲ ಲೈನ್ ಆಫ್, ಯಾಕಂದರೆ ಒಂದೊಂದು ಡಿಗ್ರಿ ಕೂಡ ವ್ಯತ್ಯಾಸ ಬಂದಾಗ ಬಾಗಿಲಲ್ಲಿ ಮುಖ್ಯದ್ವಾರದಲ್ಲಿ ವ್ಯತ್ಯಾಸ ಬಂದರೂ ಕೂಡ ಹಣಕಾಸಿನ ಸಮಸ್ಯೆ ಬರುತ್ತೆ. ಎಷ್ಟು ಧರ್ಮಸೂಕ್ಷ್ಮ ವಿಚಾರಗಳು ವಾಸ್ತವನಲ್ಲಿದೆ ಅಂತ ಹೇಳಿದಾಗ ಖಂಡಿತ ನನಗೂ ಕೂಡ ಇದು ಒಂದು ಮನಸ್ಸಿನಲ್ಲಿ ಒಂದೇನಪ್ಪ ಅಂದರೆ ಹೌದಾ ಇಷ್ಟು ಇರುತ್ತಾ ಅಂತಕ್ಕಂಥ ತತ್ವವನ್ನು ಮನಸ್ತತ್ವವನ್ನು ನೀಡಿರ್ತಕ್ಕಂಥದ್ದು ವಾಸ್ತು ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಮಗೆ ಎಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲವೋ ಆ ಜಾಗದಲ್ಲಿ ನಾವು ಹೋದಾಗ ನಮಗೆ ಅವಮಾನಗಳಾಗೇ ಆಗುತ್ತೆ. ಹಾಗೆ ಮನೆ ಕೂಡ, ಮನೆಯ ಆಯುವರ್ಗ ಯಾಕೆ ನಾನು ಒತ್ತಿ ಮನೆ ಆಯುವರ್ಗದ ಬಗ್ಗೆ ಮಾತನಾಡ್ತಾ ಇದ್ದೀನಪ್ಪ ಅಂದರೆ, ಮನೆ ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ನೀವೇನನ್ನು ಇಟ್ಕೊಂಡಿರ್ತೀರೋ, ಸದ್ಬುದ್ಧಿ ಅಥವಾ ಸನ್ಮಂಗಳವನ್ನು ಇಟ್ಕೊಂಡಿದ್ದಾಗ ಹೃದಯದಲ್ಲಿ ಏನಿದೆ, ನಾವು ಏನಾದರೂ ನಮಗೆ ಮನಸ್ಸಿಗೆ ಬಂದಾಗ ನೀನು ಹೃದಯ ಮುಟ್ಕೊಂಡು ಮಾತನಾಡಪ್ಪ ಅಂತ ಹೇಳ್ತೀವಿ. ಅಂದರೆ ನೀನು ಮನಸ್ಸನ್ನು ಮುಟ್ಕೊಂಡು ಮಾತನಾಡು. ಮನಸ್ಸು ಅಂತಕ್ಕಂಥದ್ದು ಅಚೇತನವಾದ ಶಕ್ತಿ, ಚೇತನ ಶಕ್ತಿ ಇರತಕ್ಕಂಥದ್ದು ಹೃದಯದಲ್ಲಿ. ಹಾಗೆ ಮನೆಗೂ ಕೂಡ ಚೇತನ ಶಕ್ತಿ ಬೇಕು. ಈಗ ಅಗ್ನಿಮೂಲೆಯನ್ನು ತಗೊಳ್ಳೋಣ. 8 ದಿಕ್ಕುಗಳಿದೆ. ಪ್ರಧಾನ ದಿಕ್ಕುಗಳು 4, ಉಪದಿಕ್ಕುಗಳು 4. ಈ ಪ್ರಧಾನ ದಿಕ್ಕುಗಳು ನಮಗೆ ಏನಾಗುತ್ತೆ, ಮನೆಯ ಯಜಮಾನನನ್ನು, ಮನೆಯ ಕುಟುಂಬವನ್ನು, ಮನೆಯ ಒಂದು ಕೌಟುಂಬಿಕವಾದಂಥ ಒಂದು ಮನೆಯನ್ನು, ಯಾಕೆಂದರೆ ನಮ್ಮದೆಲ್ಲ ಅವಿಭಕ್ತ ಕುಟುಂಬ ಆಗಿತ್ತು ಹಿಂದಿನ ಕಾಲದಲ್ಲಿ. ಯಾಕೆಂದರೆ ಒಂದು ತೊಟ್ಟಿ ಮನೆ ಅಂತ ನಿರ್ಮಾಣ ಮಾಡ್ತಿದ್ರು. ಒಂದು ಅದ್ಭುತವಾದ ಕಲ್ಪನೆ ಆ ತೊಟ್ಟಿ ಮನೆಯಲ್ಲಿ. ಯಾಕೆಂದರೆ ನಮ್ಮ ಪೂರ್ವಜರಿಗೆ ಎಷ್ಟು ಜ್ಞಾನ ಇತ್ತು ಅಂತಕ್ಕಂಥದ್ದು ಇವತ್ತೇನಾಗ್ಬಿಟ್ಟಿದೆ, ನಾವು ಯಾವುದನ್ನೋ ಬಿಟ್ಟು ಯಾವುದನ್ನೋ ಹಿಡ್ಕೊಳ್ತಾ ಇದ್ದೀವಿ. ಪಾಶ್ಚಿಮಾತ್ಯವಾದಂತಹ ಸಂಸ್ಕೃತಿಯನ್ನು ಹೆಚ್ಚಿನ ಮಾತ್ರದಲ್ಲಿ ನಾವು ಅನುಸಂಧಾನ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಬದುಕಿನಲ್ಲೂ ಕೂಡ. ಯಾಕೆಂದರೆ ವಾಸ್ತು ಮನೆ ಅಂತಕ್ಕಂಥದ್ದು ಆಯಸ್ಸಿನ ಪ್ರಮಾಣವನ್ನು ಕೂಡ ನಿರ್ಧಾರ ಮಾಡುತ್ತೆ ಮನೆಗೆ. ಯಾಕೆಂದರೆ ಮನೆಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಹಾಗಾಗಿ ಈ ಉಪದಿಕ್ಕುಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ, ಈಗ ಸಹಜವಾಗಿ ನಮಗೆ ಒಂದು 20-25 ವರ್ಷ, 30 ವರ್ಷ ಕೆಳಗಡೆ ಹೋದಾಗ ಯಾವ BP-ನೂ ಇಲ್ಲ, ಯಾವ ಶುಗರು ಇರಲಿಲ್ಲ. ಇವತ್ತು ಹಳ್ಳಿಯಲ್ಲೂ ಕೂಡ BP ಶುಗರ್ ಬಂದಿರತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂದರೆ, ಕೇವಲ ಈಗ ನಮ್ಮ ಎಲ್ಲ ದಶಾನುಕೂಲಗಳು ಚೆನ್ನಾಗಿದ್ದಾಗಲೂ, ಈಗ ಹಣಕಾಸಿನ ಒಳಹರಿವು ಚೆನ್ನಾಗಿದ್ದಾಗಲೂ ಕೂಡ ಆರೋಗ್ಯ ಕೆಟ್ಟಿರುತ್ತೆ. ಕಾರಣ ಏನಂದರೆ ಮನೆ. ಹೌದು, ಈ ಮನೆ ಅಂತಕ್ಕಂಥದ್ದು ಹೆಣ್ಣಿಗೆ. ಯಾಕಂದರೆ ಈಗ ಅಗ್ನಿಮೂಲೆಗೆ ನಾವು ತಗೊಂಡಾಗ ಅಗ್ನಿ ಮತ್ತು ಜಲತತ್ವದ ಇರ್ತಕ್ಕಂಥದ್ದು. ಈಗೇನು ಮಾಡ್ತಾ ಇದ್ದಾರೆ, ವಾಸ್ತುವನ್ನು ಬಿಟ್ಟು ಅಗ್ನಿಮೂಲೆಯಲ್ಲಿ ನೇರವಾಗಿ ತಗೊಂಡೋಗಿ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ನೆಡ್ತಿದ್ದಾರೆ. ಅಲ್ಲಿ ಏನಾಗ್ತಿದೆ, ಅಗ್ನಿ ಇರಬೇಕಿಲ್ಲ ಅಂತಲ್ಲ, ಬಟ್ ಜೊತೆಯಲ್ಲಿ ಶುಕ್ರನಿದ್ದಾನೆ, ಜಲತತ್ವದ ಗ್ರಹ ಅಲ್ಲಿ ಇರ್ತಕ್ಕಂಥದ್ದು. ಹೆಣ್ಣು ಮಗಳು ಯಾವಾಗಲೂ ಯಾಕೆ ಅಡುಗೆ ಮನೆಯಲ್ಲಿ ಹೆಚ್ಚಿನ ಸಮಯ ಕಳಿಬೇಕಂದ್ರೆ, ಅವಳಿಗೆ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಅಡುಗೆ ಮನೆಯಲ್ಲಿ ಸಾಕಷ್ಟು ಸಮಯವನ್ನು ವ್ಯಯಿಸಿದಾಗ ಆ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಅದು ಸೈನ್ಸ್ ಇದೆ ಅದರಲ್ಲಿ. ಯಾಕೆ ಅಂದರೆ ಅಗ್ನಿತತ್ವ ಈಗ ಬೆಂಕಿಯ ಮೇಲೆ ನೀರನ್ನಿಟ್ಟಾಗ ನೀರನ್ನು ಕಾಯಿಸ್ಕೊಳ್ಬೋದು, ಅದೇ ಬೆಂಕಿನ ಅದೇ ನೀರಿನಿಂದ ಆರಿಸ್ಬೋದು ಅಲ್ವಾ. ಹಾಗಾಗಿ ಅಗ್ನಿಮೂಲೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಆ ಮನೆಯ ಹೆಣ್ಣು ಮಗಳಿಗೆ ಖಂಡಿತ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಇವಾಗ ಅದು ನಿರಂತರ. ಇನ್ನೊಂದೇನಪ್ಪ ಅಂದರೆ, ಒಂದು ರೋಗ ಬಂತು ಅಂತ ಇಟ್ಕೊಳ್ಳಿ, ಶುಗರ್ ಬಂತು ಅಂತ ಇಟ್ಕೊಳ್ಳಿ, ಅವನು ಸಾಯೋ ತನಕ ಅವನ ಜೊತೆಲಿ ಇರುತ್ತೆ ಅಲ್ವಾ. BP ಬಂತು ಅಂತ ಇಟ್ಕೊಳ್ಳಿ, ಸಾಯೋ ತನಕ ಜೊತೆಲಿ ಇರುತ್ತೆ. ಇದು ಏನಾಗ್ಬಿಟ್ಟಿದೆ, ಮನೋಪಾಲಿ, ಅದು ನಾವು ಹೇಳ್ಬಾರ್ದು. ಈಗ ಆ ಮನೋಪಾಲಿ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಏನಾಗಿದೆ, ಮನುಷ್ಯನ ಮೇಲೆ ಹೆಚ್ಚಿನ ರೀತಿಯಲ್ಲಿ ಒತ್ತಡ ಇರತಕ್ಕಂಥದ್ದು. ಮನೆ ಕೂಡ ಸಂಬಂಧಿತವಾಗಿ ಕೆಲವು ಮನೆಗಳನ್ನು ನಾನು ನೋಡಿದಾಗ ಎಷ್ಟು ಅದ್ಭುತವಾಗಿ ಕಲ್ಪನೆ ಇರುತ್ತೆ ಅಂದರೆ, ಆ ಕಲ್ಪನೆ ಅವ್ರಿಗೆ ಯಾಕೆ ಬಂತು ಅಂದರೆ, ಅವ್ರ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯನೋ, ಅವ್ರು ಮಾಡಿರ್ತಕ್ಕಂಥ ಪುಣ್ಯನೋ ಆ ಮನೆ ಅಷ್ಟು ಆಯಕಟ್ಟಾಗಿ ಬಂದಿರತಕ್ಕಂಥದ್ದು ಇರುತ್ತೆ. ಅದು ಆಯವರ್ಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ಹತ್ರ ಒಂದು ಹಳ್ಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತಿದ್ದೆ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಹೇಳಿ, ಏನು ಸಮಸ್ಯೆ ನಿಮ್ಮದು? ಮಗಳದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ಕೊಂಡಿದ್ದಾರೆ ಮಗಳು? 5-10-2000. ಹಾಂ, ಅವ್ರ ಮದುವೆದು ಏನೋ ಹಿಂದೆ ಮುಂದೆ ಆಗ್ತಾ ಇದೆ, ಅದಕ್ಕೋಸ್ಕರ ಕೇಳೋಣ ಅಂತ ಫೋನ್ ಮಾಡಿ. 5-10-2000ನಾ? ಹಾಂ. ಟೈಮಿಂಗ್ಸ್ ಏನು? ಸೋಮವಾರ ರಾತ್ರಿ, ಗುರುವಾರ ರಾತ್ರಿ 9:30. ಬುಧವಾರ ರಾತ್ರಿ 9:30ನಾ? ಹಲೋ, ಹೌದು, ರಾತ್ರಿ 9:30ನಾ? ಹೌದು ಸರ್. ಎಲ್ಲಿ ಹುಟ್ಟಿರೋದು? ಬೆಳಗ್ಗೆ 9:30. ಬೆಳಗ್ಗೆ 9:30ನಾ? ಹಾಂ. ಎಲ್ಲಿ ಹುಟ್ಟಿರ್ತಕ್ಕಂಥದ್ದು?
ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ಹತ್ರ ಸರ್ವಂದ ಅಂತ. ರಾಣಿಬೆನ್ನೂರಾ? ಆಯ್ತು. ಇದು ಗುರುವಾರ ಹುಟ್ಟಿರ್ತಕ್ಕಂಥದ್ದಾ? ಹೌದು ಹೌದು ಗುರುಜಿ. ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಸೊ ಬೆಳಿಗ್ಗೆ 9 ಗಂಟೆ ಹುಟ್ಟಿರೋದು. ಅದೇ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಬರುತ್ತೆ. ಹೌದು. ಹಾಗಾಗಿ ಹುಡುಗಿ ಜ್ಞಾನವಂತಳು, ತುಂಬ ಜ್ಞಾನ ಚೆನ್ನಾಗಿರುತ್ತೆ. ಸ್ವಲ್ಪ ಏನಪ್ಪ ಅಂದರೆ ವೈರಾಗ್ಯದ ಭಾವ, ಸ್ವಲ್ಪ ಮದುವೆಗೆ ವಿಳಂಬ ಇರತಕ್ಕಂಥದ್ದು. ಮಾಂದಿ ಲಗ್ನದಲ್ಲಿರ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಲಗ್ನ ದ್ವಿತೀಯ ಭಾವದಲ್ಲಿ ಮಾಂದಿ ಮತ್ತು ಕುಜನ ಸಂಯೋಜನೆ ಬಂದಿರತಕ್ಕಂಥದ್ದು. ಸ್ವಲ್ಪ ಮದುವೆ ವಿಳಂಬ ಆಗ್ತಕ್ಕಂಥ ಎಲ್ಲ ಒಂದು ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಾನು ಇದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕೊಡ್ತೀನಿ. ಸ್ವಲ್ಪ ಮದುವೆ ವಿಳಂಬ ಅಂತಕ್ಕಂಥದ್ದು ಇದೆಯಮ್ಮ, ಆದರೆ ಆಗುತ್ತೆ, ಚಿಂತೆ ಮಾಡೋ ಅಗತ್ಯ ಇಲ್ಲ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ದೇವಮ್ಮ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಅಟ್ಟಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಮಗ ಮೋನೇಶ್ ಅಂತ ಹೇಳಿ ಮೇಡಮ್. ಓಕೆ, 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 11 ಮೇಡಮ್. 11. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಅಮ್ಮ ನಮಸ್ಕಾರ. ಏನು ಪ್ರಶ್ನೆ ನಿಮ್ಮದು? ನಮ್ದು ನಮ್ಮ ಅಕ್ಕನ ಮಗ ಮೋನೇಶ್ ಅಂತೇಳಿ ಗುರುಜಿ, ಕಕ್ಕೇರಿ ಹೆಣ್ಣು ನೋಡಿ ಗುರುಜಿ, ಅಟ್ಟಿ ಚಿನ್ನದ ಗಣೆ ಅವ್ರದ್ದು. ಹಾಂ. ಆ ಹುಡುಗಿ ಹೆಸರು ಭಾಗ್ಯ, ಈ ಹುಡುಗನ ಹೆಸರು ಮೋನೇಶ ಗುರುಜಿ. ಹಾಂ. ಅವ್ರಪ್ಪ ಮಾತಾಡಲ್ಲ, ಬೇಡ ಅಂತಾರ ನಮ್ಮ ಮನ್ಯಾಗ. ನಮ್ಮ ಹುಡುಗ ಆ ಹುಡುಗಿ ಮಾತಾಡ್ತಾಳ ಗುರುಜಿ. ಹಾಂ. ಆಕಿನೇ ಬೇಕಂತ ನಿನ್ನೆ ಹೋಗಿ ನೋಡಿ ಬಂದಾರ ಗುರುಜಿ. ಅವ್ರಪ್ಪ ಕೊಡ್ತೀನಿ ಅಂತ ಹೇಳ್ಯಾನ. ಈ ತಿಂಗಳ ಬಿಟ್ಟು ಮುಂದಿನ ತಿಂಗಳ ಫಿಕ್ಸ್ ಮಾಡ್ಬೇಕಂತ ಹೇಳ್ಯಾರ ಗುರುಜಿ ಮದುವೆ. ಏನೂ ತೊಂದರೆ ಇಲ್ಲ, ನೀವು ಒಂದು ಕೆಲಸ ಮಾಡಿ, ಮೇ ನಂತರದಲ್ಲಿ ಜೂನಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಹುಡುಗಿ ಒಳ್ಳೇದಿದೆ, ಏನು ತೊಂದರೆ ಇಲ್ಲ, ಮಾಡ್ಕೊಳ್ಳಿ, ಸಮಸ್ಯೆ ಏನಿಲ್ಲ. 2ನೇ ತಾರೀಕು ಅಂದರೆ ಇನ್ನು ಮೇ ಕಳೆದ ನಂತರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದ. ಇದನ್ನೆಲ್ಲ ಮಾಡ್ಕೊಳ್ಳಿ. ಏನೋ ನಿಮ್ಮ ಮಗುನ ಹೋಗಿ ನೋಡ್ತಕ್ಕಂಥದ್ದು ಇದೆಲ್ಲ ಮಾಡಿ, ಶಾಸ್ತ್ರನ ನೀವು ಮದುವೆನ ನೀವು ನಿಶ್ಚಿತಾರ್ಥವನ್ನು 6ನೇ ಅಂದರೆ ಮೇ ನಂತರದಲ್ಲಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಸಜ್ಜನರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ, ಧನಲಾಭವಾಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಸ್ವಲ್ಪ ಲೇಜಿ ನೇಚರ್ ಅಂತೇಳಿ ನಿಮ್ಮನ್ನೇನೋ ಭಾಳ ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ, ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಚಿತ್ತ ಚಾಂಚಲ್ಯತೆ, ಅಂದರೆ ಮನಸ್ಸು ಚಂಚಲತೆ ಇರ್ತಕ್ಕಂಥದ್ದಾಗಿರುತ್ತೆ. ಇಷ್ಟಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದು, ಇನ್ನು ಸ್ವಲ್ಪ ಏನಾದರೂ ಮಾನಸಿಕವಾಗಿರ್ತಕ್ಕಂಥ ಭೀತಿ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಕೆಲಸ ಕಾರ್ಯಾದಿಗಳು ಕೂಡ ವಿಳಂಬ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರದ ಪ್ರಯಾಣ ಆ ಯೋಗ ಇರತಕ್ಕಂಥದ್ದು, ಧನವ್ಯಯವಾಗ್ತಕ್ಕಂಥದ್ದು, ವಾಹನದಲ್ಲಿ ಇವತ್ತಿನ ದಿವಸ ಸೌಖ್ಯ ಸಿಗ್ತಕ್ಕಂಥದ್ದು, ಮಿತ್ರರೊಟ್ಟಿಗೆ ಸಮಾಗಮನ ಆಗ್ತಕ್ಕಂಥದ್ದು, ಉನ್ನತ ವ್ಯಾಸಂಗಕ್ಕೆ ಶುಭವಾಗ್ತಕ್ಕಂಥದ್ದು, ಹೀಗೆ ಸುಸಂದರ್ಭ ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಅನುಕೂಲಪ್ರದವಾಗಿರ್ತಕ್ಕಂಥದ್ದಾಗಿದೆ. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿಯವರು ಗಣಪತಿಯ ದರ್ಶನ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಗಣಪತಿಯ ಮೂಲಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ವಿನಾಕಾರಣ ಏನಾದರೂ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು, ಧನವೃದ್ಧಿ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಗೃಹ ಉಪಕರಣಾದಿಗಳನ್ನು ಖರೀದಿ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು, ಮಿತ್ರರ ಭೇಟಿ ಆಗ್ತಕ್ಕಂಥದ್ದು, ಪೂರ್ವ ನಿಯೋಜಿತ ಕಾರ್ಯಾದಿಗಳು ಕೂಡ ಇವತ್ತಿನ ದಿವಸ ಸತ್ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಗಣಪತಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಾವು ಈ ಮನೆಯ ಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸ್ಥಾನಗಳು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದು, ಹೆಣ್ಣಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಗೃಹಿಣಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅಗ್ನಿ ಮತ್ತು ಆ ಒಂದು ಶುಕ್ರನ ಸಂಯೋಜನೆ ಕೆಟ್ಟಿದ್ದಾಗ ಖಂಡಿತ ಹೆಣ್ಣಿನ ಮೇಲೆ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದಾಗಿದೆ. ಏನಪ್ಪ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದೆಷ್ಟೋ ನಮಗೆ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ರೋಗಗಳು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಈ ಎಲ್ಲ ಗುಪ್ತ ರೋಗಗಳು ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಏನಪ್ಪ ಅಂದರೆ ಈ PCOD ಪ್ರಾಬ್ಲಮ್ಮು ಹೆಣ್ಣು ಮಕ್ಕಳಿಗೆ ಅಲ್ಲಿ ತನಕ ಚೆನ್ನಾಗಿರುತ್ತೆ, ಯಾವಾಗ ಮನೆ ಕೆಟ್ಟಿರುತ್ತೋ ಅಲ್ಲಿಂದ ಅವ್ರಿಗೆ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಹೆಣ್ಣಿಗೆ ತುಂಬ ಮಾತ್ರ ಪೀಡಿಸ್ತಕ್ಕಂಥದ್ದು PCOD ಪ್ರಾಬ್ಲಮ್, ಮತ್ತು ಥೈರಾಯ್ಡ್ ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ. ಅದರ ಜೊತೆಗೆ BP ಶುಗರ್ ಅಂತಕ್ಕಂಥದ್ದು ಕಾಮನ್ ಆಗಿಬಿಟ್ಟಿದೆ. ಏನಾಗ್ತಿದೆ,
ಈ ಮೂಲೆಗಳು ಕೆಟ್ಟಿದ್ದಾಗ ಆ ಮೂಲೆಯಲ್ಲಿ ನೀವು ನಿಂತ್ಕೊಂಡಾಗ ಅದು ಖಂಡಿತ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡುತ್ತೆ. ಈಶಾನ್ಯ ಮೂಲೆ ಕೆಟ್ಟಿದೆ ಅಂತ ಇಟ್ಕೊಳ್ಳಿ, ಕೇತು ಮತ್ತು ಕುಜ ಗುರುವಿನ ಸಂಯೋಜನೆ ಬರ್ತಕ್ಕಂಥದ್ದು. ಗುರು ಅಂದರೆ ಭಕ್ತಿಭಾವ ಅಂತಕ್ಕಂಥದ್ದು, ಕೇತು ಅಂದರೆ ಜ್ಞಾನ. ಯಾವಾಗ ಆ ಒಂದು ಈಶಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ನಾವು ನಾರ್ತ್ ಈಸ್ಟ್ ಅಂತ ಏನು ಕರಿತೀವೋ ಆ ಮೂಲೆಯಲ್ಲಿ ಕೆಟ್ಟಿದ್ದಾಗ ಆ ಮನೆಯಲ್ಲಿ ಮುಖ್ಯವಾಗಿ ದೈವಿಕವಾದ ಚಿಂತನೆ ದೂರ ಆಗುತ್ತೆ, ದುಡ್ಡಿಗೆ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ, ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದು, ವೈರಾಗ್ಯ ಭಾವ ಬರುತ್ತೆ. ಮನೇಲಿ ಇರ್ತಕ್ಕಂಥ ಎಲ್ಲರೊಟ್ಟಿಗೂ ಕೂಡ ಒಬ್ರಿಗೊಬ್ರು ಒಡನಾಟ ಇಲ್ಲದೆ ಇರ್ತಕ್ಕಂಥದ್ದು. ಮನೇಲಿ ಇರ್ತಾರೆ ಅಷ್ಟೇ. ಈಗ ಪಕ್ಷಿಗಳು ಪ್ರಾಣಿಗಳು ಯಾವ ಥರ ಇರುತ್ತೋ ಆ ರೀತಿಯಾಗಿ ಮನುಷ್ಯನಿಗೆ ಪಕ್ಷಿಗಳಿಗೂ ತುಂಬ ವ್ಯತ್ಯಾಸ ಇರ್ತಕ್ಕಂಥದ್ದು. ಪಕ್ಷಿಗಳಲ್ಲೂ ಭಾವನಾತ್ಮಕ ಚಿಂತನೆ ಇರುತ್ತೆ, ಆದರೆ ಮನುಷ್ಯ ಸಂಘಜೀವಿ. ಮನೆಯಲ್ಲಿ ಮಕ್ಕಳಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಹೆಂಡತಿ ಇರ್ತಾಳೆ, ಹೆಂಡತಿ ಪಾಡಿಗಿರುತ್ತೆ, ಗಂಡ ಅಂದರೆ ಯಾರ ಮಧ್ಯದಲ್ಲೂ ಕೂಡ ಇರಬೇಕಾದಂಥ ನಿಜವಾದ ವಾಸ್ತವಿಕವಾದ ಸಂಬಂಧಗಳ ಅವನ ಮೌಲ್ಯತೆ ಕಡಿಮೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆರೋಗ್ಯ ಒಂದೇ ಅಲ್ಲ, ಮನಸ್ಸಿನ ಮೇಲೆ ಬೀರುವಂಥ ಪ್ರಭಾವದಿಂದ ಆರೋಗ್ಯನೂ ಸಮಸ್ಯೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮನಸ್ಸೇ ಮನೆ, ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಮನೆಯನ್ನು ಒಂದೊಂದು ಗೆರೆಯು ಕೂಡ ತುಂಬ ನಾವು ಅದನ್ನು ಡಿಫೆಂಡ್ ಮಾಡಿ ಹೇಳ್ಬೋದು ಇದು ಇದೇ ಸಮಸ್ಯೆ ಇದೆ ಅಂತಕ್ಕಂಥದ್ದು. ಈಗ ನೈಋತ್ಯದಲ್ಲಿ ತಗೊಂಡೋಗಿ ಏನು ಮಾಡ್ತಾರೆ, ನೈಋತ್ಯಕ್ಕೆ ಈಗ ಏನಾಗಿದೆ, ಈಗ ಸಹಜವಾಗಿ ಒಂದಷ್ಟು ಇದರಲ್ಲಿ ಆ ಒಂದು ಏನಪ್ಪ ಅಂದರೆ ಗೊತ್ತಿಲ್ಲದೆ ಏನಾಗುತ್ತೆ, ಏನೋ ಒಂದು ಪಂಚಾಂಗ ನೋಡಿ ಯಾಕಂದರೆ ಇದರಲ್ಲಿ ಕಲಿಕೆ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ನಾವೆಲ್ಲ ಕೂಡ ವಿದ್ಯಾರ್ಥಿಗಳೇ. ಈಗ ಏನೋ ಒಂದು ಸ್ವಲ್ಪ ಪಂಚಾಂಗ ನೋಡಿ ಹೇಳ್ಬಿಟ್ಟಿಲ್ಲ, ನೀವು ತಗೊಂಡೋಗಿ ದಕ್ಷಿಣಕ್ಕೆ ತಲೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸಿಂಹರಾಶಿಯವ್ರು ದಕ್ಷಿಣಕ್ಕೆ ತಲೆ ಇಟ್ಟರು ಅಂದರೆ ಅಲ್ಲಿಂದ ಅವ್ರಿಗೆ ಆಯಸ್ಸು ಮುಗೀತು ಅಂತಲೇ ಅರ್ಥ, ದಿನ ಕ್ಷೇಮ ಆಗ್ತೆ. ಇದು ಯಾಕೆಂದರೆ ಪ್ರಾಕ್ಟಿಕಲ್ಲಾಗಿ ನಾವು ಆಲೋಚನೆ ಮಾಡಿದಾಗ ಇದರಲ್ಲೂ ಕೂಡ ಈಗ ನನ್ನ ಹತ್ರ ಒಂದೇನಪ್ಪ ಅಂದರೆ ಇದು ಅವರಾನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದಿದೆ, ಲ್ಯಾಕರ್ ಆಂಟಿನಾ ಅಂತೇಳಿ. ಈ ಆಂಟಿನಾದಲ್ಲಿ ನೋಡಿದಾಗ ನಮಗೆ ಆ ಮನೆಯಲ್ಲಿ ಜೀವೋಪತಿ ಎಷ್ಟಿದೆ, ಅರ್ಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಲ ಎಷ್ಟಿದೆ, ಇದೆಲ್ಲ ಕೂಡ ನಿಖರವಾಗಿ ಹೇಳ್ಬೋದು ನಾವು. ಅಲ್ಲಿ ಯಾವ್ಯಾವ ಸ್ಥಾನಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅಲ್ಲಿ ಪರಿಹಾರ ಮಾಡತಕ್ಕಂಥದ್ದು ವಾಸ್ತುವಿನಲ್ಲಿ ರೆಮಿಡಿ ಅಂತಕ್ಕಂಥದ್ದು ಖಂಡಿತ ಇದೆ. ನಾವು ಯಾಕೆಂದರೆ ಈಗ ಗ್ರಹಗತಿಗಳು ಕೆಟ್ಟಿದ್ದಾಗ ಗ್ರಹಗಳ ನಾವು ಶಾಂತಿಯನ್ನು ಮಾಡ್ತೀವಿ, ಮನೆಯನ್ನು ಕೆಟ್ಟಿದ್ದಾಗ ವಾಸ್ತುಗೆ ಸಂಬಂಧ ಅಂದರೆ ವಾಸ್ತು ಅಂತ ನಿಖರತೆ ಅಂತಕ್ಕಂಥದ್ದು ಅಷ್ಟೇ. ಅಲ್ಲಿ ಏನೋ ಸಮಸ್ಯೆ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ತಕ್ಕಂಥದ್ದೇ ವಾಸ್ತು, ಇನ್ನು ಬೇರೆ ಏನೂ ಇಲ್ಲ. ಎಲ್ಲೋ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಮನೆಯೂ ಸಮಸ್ಯೆ ಇರುತ್ತೆ, ಗ್ರಹಗತಿಗಳು ಸಮಸ್ಯೆ ಇರತಕ್ಕಂಥದ್ದು. ಖಂಡಿತ ಗುರುಜಿ. ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಧನುರಾಶಿ. ಸಂಗೀತಗಾರರಿಗೆ ಶುಭವಾಗ್ತಕ್ಕಂಥದ್ದು, ಉನ್ನತ ವ್ಯಾಸಂಗಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು, ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ, ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ಮನಸ್ಸಿನ ಮೇಲೆ ಏನಾದರೂ ಚಾಂಚಲ್ಯತೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ, ತಾಯಿ ಚಾಮುಂಡೇಶ್ವರಿಯ ದರ್ಶನ, ಆದಿಪರಾಶಕ್ತಿಯ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಏನಾದರೂ ಹುನ್ನಾರಗಳು ನಿಮ್ಮ ಮೇಲೆ ನಡೆಯತಕ್ಕಂಥವ್ರು ವೃತ್ತಿರಂಗದಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ಇರತಕ್ಕಂಥದ್ದು, ಬಂಧುಗಳೊಟ್ಟಿಗೆ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಹೊಸದಾಗಿರ್ತಕ್ಕಂಥ ಯೋಜನೆಗಳನ್ನು ಪ್ರಾರಂಭಿಸುವಂತಹ ಒಂದು ಧಾವಂತದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಅದರೊಟ್ಟಿಗೆ ಲಕ್ಷ್ಯ ವಹಿಸಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ಮನಸ್ಥಿತಿ ಸ್ವಲ್ಪ ದೇಹಾಲಸ್ಯವೂ ಕೂಡ ಕಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ರಾಜಭೀತಿ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಏನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಏನಾದರೂ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಕೂಡ ಮನಸ್ಸಿಗೆ ಆಘಾತ ಆಗ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು, ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ವಿಶೇಷವಾಗಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿನಾಕಾರಣ ಜಗಳಗಳು ಕೂಡ ಕಾಡ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ವಿಶೇಷವಾಗಿ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯ ಸುಖಕರವಾಗಿರ್ತಕ್ಕಂಥದ್ದು, ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಗೃಹ ನಿರ್ಮಾಣ ಗುತ್ತಿಗೆದಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು, ದೂರದ ಪ್ರಯಾಣ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥ ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮೀನರಾಶಿಯವರು ಇವತ್ತಿನ ದಿವಸ ಗುರುಗಳ ದರ್ಶನ, ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಖಂಡಿತ ಗುರುಜಿ. ಈಗ ಆಲ್ರೆಡಿ ಮನೇನ ಕಟ್ಟಿರ್ತಾರೆ, ಬಟ್ ಸ್ಥಾನಗಳು ಸರಿಯಾಗಿ ಇರೋದಿಲ್ಲ, ಇದಕ್ಕೆ ಪರಿಹಾರ ಏನಾದರೂ ಇದೆಯಾ, ಹೇಗೆ? ಇದನ್ನು ನಾವು ಡಿಫೈನ್ ಮಾಡೋದು ಹೆಂಗಪ್ಪ ಅಂದರೆ, ನಾನು ಹೇಳಿದ್ನಲ್ಲ ಇವತ್ತು ಮಾನದಂಡಗಳಿದ್ದಾವೆ. ಈಗ ಜ್ವರ ಬಂದಾಗ ನಾವೇನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಇಷ್ಟು ಜ್ವರ ಇದೆ ಅಂತೇಳಿ ನಾವೀಗ ಪಲ್ಸನ್ನು ಚೆಕ್ ಮಾಡ್ತೀವಿ. ಹೀಗೆ ಮನೆಯ ಪಲ್ಸನ್ನು ಚೆಕ್ ಮಾಡ್ತಕ್ಕಂಥದ್ದಿದೆ.
ಅದರಲ್ಲಿ ಸ್ಕ್ಯಾನರ್ಗಳು ಔರಾ ಸ್ಕ್ಯಾನರ್ ಇದೆ, ಜೊತೆಗೆ ನಾವು ಲ್ಯಾಕರ್ ಆಂಟಿನಾ ಅಂತಕ್ಕಂಥದ್ದು, ಮತ್ತು ವಿಶೇಷವಾಗಿ ಉತ್ತರನಾರ್ಧಮುಖಿ ಅಂತಕ್ಕಂಥದ್ದು. ಏಕೆಂದರೆ ಭೂಮಿ ಅಂತಕ್ಕಂಥದ್ದು ಗುರುತ್ವಾಕರ್ಷಣೆ ಇರ್ತಕ್ಕಂಥದ್ದು, ಯಾಕೆಂದರೆ ಎಲ್ಲವನ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಭೂಮಿಗೆ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಬಂದಿದೆ ಅಂತಕ್ಕಂಥದ್ದು ನಾವು ಮನೆ ನೋಡಿದ ತಕ್ಷಣ ಹೇಳ್ತೀವಿ, ಈ ಮನೆಯಲ್ಲಿ ಒಡನಾಟ ಚೆನ್ನಾಗಿದೆಯಾ, ಮಕ್ಕಳು ಚೆನ್ನಾಗಿದ್ದಾರಾ, ಗಂಡ ಹೆಂಡತಿರ ಮಧ್ಯದಲ್ಲಿ ಸಮಸ್ಯೆಗಳಿದಾವ, ಅಥವಾ ಬೇರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು, ಯಾಕೆಂದರೆ ಯಾವ ಜಾತಕ ಹಾಕೋದು ಬೇಡ, ಲಗ್ನಗಳನ್ನು ಕಂಡುಹಿಡಿಯೋದು ಬೇಡ, ಜಸ್ಟ್ ಮನೆಗೆ ಹೋದ ತಕ್ಷಣ ಆ ಬಾಗಿಲಿಂದ ನಮ್ಮ ಶ್ವಾಸದ ಮೇಲೆ ನಾವು ಆ ಮನೆಗೆ ಯಾವ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ತಿಳಿಸುವಂಥ ಅದ್ಭುತವಾದ ಕಲ್ಪನೆ ನಮ್ಮ ಋಷಿಗಳು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಚೇತನ ಅದು. ಹಾಗಾಗಿ ಅದನ್ನು ಸರಿಯಾದ ಸದ್ಬಳಕೆ ಮಾಡಿಕೊಂಡಾಗ ಖಂಡಿತ ವಾಸ್ತುವಿನಲ್ಲಿ ಎಷ್ಟೋ ನಮಗೆ ತಿಳಿದೇ ಇರತಕ್ಕಂಥ ಎಷ್ಟೋ ವಿಚಾರಗಳಿದ್ದಾವೆ. ತುಂಬ ಮಹನೀಯರಿದ್ದಾರೆ, ಯಾಕೆಂದರೆ ನಮ್ಗೆ ಅವ್ರು ಕೊಟ್ಟಂಥ ಬಳಿವಳಿಗೆ ನಮ್ದೇನೂ ಇಲ್ಲ, ಇಲ್ಲಿ ನಾವೇನು ಪಾತ್ರದಾರರಲ್ಲ, ಅವ್ರು ಕೊಟ್ಟಿರ್ತಕ್ಕಂಥದ್ದು ನಾವು ತೊಗೊಂಡು ಬಂದಿದ್ವಿ ಅಷ್ಟೇ. ಇಲ್ಲಿಯೂ ಕೂಡ ಅಷ್ಟು ನಾವು ಕೂತ್ಕೊಂಡಿದ್ದೀವಿ ಅಂದರೆ ಯಾರೋ ಕೊಟ್ಟಿರ್ತಕ್ಕಂಥದ್ದನ್ನು ತೊಗೊಂಡು ಬಂದು ಇಲ್ಲಿ ಜನಗಳಿಗೆ ನಾವು, ಅಂದರೆ ನಮ್ಮ ವೀಕ್ಷಕರಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾರೋ ಮಹನೀಯರು ಕೊಟ್ಟಿರ್ತಕ್ಕಂಥದ್ದು, ನಮ್ದು ಏನೂ ಇಲ್ಲ ಇಲ್ಲಿ ಪಾತ್ರ. ಅಲ್ಲಿರೋದನ್ನು ತಂದು ಇಲ್ಲಿ ಮಾಡ್ತಾ ಇದ್ವಿ, ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಕೊಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ಬದುಕು ಅಂತಕ್ಕಂಥದ್ದು ಕೂಡ ನಿತ್ಯ ನಿರಂತರವಾಗಿ ಎಲ್ಲರ ಬದುಕಿನಲ್ಲಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಏನು, ಎಲ್ಲರಿಗೂ ಒಳಿತಾಗಲಿ ಅಂತಕ್ಕಂಥದ್ದು. ಇನ್ನು ಬೇರೆ ಯಾವ, ನಾನು ಲಾಸ್ಟಲ್ಲಿ ಯಾಕಂದರೆ ದೇ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೇ ಭವಂತು ಅಂತೇಳಿ ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ನಿರ್ಧಾರವನ್ನು ಮಾಡೋದಿಲ್ಲ. ಎಲ್ಲವೂ ಕೂಡ ಈ ಒಂದು ಜಲಚರಗಳಲ್ಲಿ ಭೂಚರಗಳಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿ ವರ್ಗಕ್ಕೂ ಕೂಡ ಸನ್ಮಂಗಳ ಆಗಲಿ ಅಂತಕ್ಕಂಥ ಸದುದ್ದೇಶ ನಮ್ದು ಇರ್ತಕ್ಕಂಥ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಲ್ಲಿಕಾರ್ಜುನ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 28 ಮೇಡಮ್. 28. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಹೇಗಿದ್ದೀರಾ? ಏನು ಜೀವನದಲ್ಲಿ ಬರೀ ಕಷ್ಟನೇ ಇದೆ ಗುರುಜಿ ನಮಗೆ. ಖಂಡಿತ ಶುಭವಾಗುತ್ತೆ. ಸ್ವಲ್ಪ ನಿಮ್ಗೇನಾಗಿದೆ, ಮನೆ ಯಾವ ದಿಕ್ಕಿದೆ ಮನೆ? ಮನೆ ಉತ್ತರ ದಿಕ್ಕಿದೆ ಗುರುಜಿ. ಉತ್ತರದ ಬಾಗಿಲು. ಇದು ರೋಡು ಮುಂದೆನೇ ಇದೆ. ಏನಾಗಿದೆ ಇಲ್ಲಿ ಸಮಸ್ಯೆ? ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಮನೆ ನಾವು ಕಟ್ಟಿಲ್ಲ ಗುರುಜಿ, ಬಾಡಿಗೆ ಮನೆಯಲ್ಲಿದೆ. ಎಲ್ಲಿದ್ದೀರಾ ಬಾಡಿಗೆ ಮನೆಯಲ್ಲಿ? ನೀವು ಬಾಡಿಗೆ ಮನೆಯಲ್ಲಿ ಇರೋದಾ ಈಗ? ಬಾಡಿಗೆ ಮನೆಯಲ್ಲಿ ಇರೋದು ಗುರುಜಿ. ಇದಕ್ಕೆ ಎಷ್ಟು ವರ್ಷ ಆಯ್ತು ಆ ಮನೆಗೆ ಬಂದು? ಈಗ ಜುಲೈಗೆ 2 ವರ್ಷ ಮುಗಿತದೆ ಗುರುಜಿ. 2018ರಿಂದನೂ ಕೂಡ ಸಮಸ್ಯೆ ಅಂತಕ್ಕಂಥದ್ದು ನಿಮ್ಮ ಹತ್ರ ಜೊತೆಲೇ ಇದೆ ಇರತಕ್ಕಂಥದ್ದು. 2022ರಿಂದ ಸ್ವಲ್ಪ ವಿಪರೀತವಾಗಿರ್ತಕ್ಕಂಥದ್ದಾಗಿದೆ. ಆದರೂ ಚಿಂತೆ ಮಾಡುವ ಅಗತ್ಯವಿಲ್ಲ. ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಒಂದು 3 ತಿಂಗಳು ನಿರಂತರವಾಗಿ ಹುಣ್ಣಿಮೆ ದಿವಸ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಂದು ಏನಪ್ಪ ಅಂದರೆ ನಿಮಗೆ ಅನುಕೂಲ ಇರತಕ್ಕಂಥ ಗುರುಗಳು. ಗುರುಜಿ 2000ರಲ್ಲಿ ಮ್ಯಾರೇಜ್ ಆಯ್ತು. ಯಾವಾಗ ಮದುವೆ ಆದಾಗಿಂದನೂ ಬರೀ ಜೀವನದಲ್ಲಿ ಇದುವರೆಗೂ ಸುಖ ಅನ್ನೋದಿಲ್ಲ ಗುರುಜಿ. ನಿಮಗೆ ಅದಕ್ಕೆ ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಗುರುವಿನ ಶಾಪ ಇದೆ. ಈ ಗುರುಗಳ ಶಾಪ ಇದ್ದಾಗ ಏನಾಗುತ್ತೆ, ನಮ್ಗೆ ಯಾವುದು ಕೂಡ ನಾವು ಅಂದುಕೊಂಡ ರೀತಿಯಲ್ಲಿ ಅದು ಸನ್ಮಂಗಳ ಆಗದೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು, ಒಂದು 3 ತಿಂಗಳು ನಿರಂತರವಾಗಿ ಹುಣ್ಣಿಮೆ ದಿವಸ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳ ಸನ್ನಿಧಾನದಲ್ಲಿ ರಾತ್ರಿ ಇದ್ದು ಬಂದು ನೋಡಿ. ಈ 3 ತಿಂಗಳ ಆನಂತರದಲ್ಲಿ ನಿಮ್ಮ ಬದುಕು ಬದಲಾಗಲಿಲ್ಲ ಅಂದರೆ ನನ್ನನ್ನು ಕೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುಗಳನ್ನು ಅನನ್ಯವಾಗಿ ನಂಬಿ ಶುಭವಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರುಜಿ. ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್ ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮನೆಯ ಸ್ಥಾನಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.